ನೀವೇನ್ರಿ ನಮ್ಮನ್ನ ನೋಡ್ಕೊಳ್ಳೋದು? ನಮ್ಮನ್ನ ನಾವು ನೋಡ್ಕೊಳ್ಳೋ ತಾಕತ್ತಿಲ್ವಾ? ಜಾನಿಗ್ ಕುಡ್ಕೊಂಡ್ ಬಂದಿದ್ದೀರಾ? ತುಡಿಯಕ್ಕಾಗದೆ ಹೋದ್ರು ಕುಡಿಯಕ್ ಮಾತ್ರ ಚೆನ್ನಾಗಿ ಗೊತ್ತಲ್ವಾ? ಚಾರ್ಲಿ, ಕುಡಿದಾಗ್ಲೇ ಸತ್ಯ ಹೊರಗೆ ಬರೋದು. ನೀವಿಬ್ರು ಸೇರ್ಕೊಂಡು ನನಗೆ ತುಂಬಾ ಅವಮಾನ ಮಾಡಿಬಿಟ್ಟಿದ್ದೀರಾ. ಓ ಅನೇಪ್ನವ್ರಿ, ನಾವ್ಯಾಕೆ ನಿಮ್ಗೆ ಅವಮಾನ ಮಾಡೋ? ನಿಮಗೆ ಬದುಕದಾರಿ ಹೇಳ್ಕೊಡ್ತಾವೆ ಅಷ್ಟೇ. ನೀವು ಮಾತಾಡಬೇಡ್ರಿ. ನಿಮ್ಮ ಮಾತು ಕೇಳಿ ನನ್ನ ಹೆಂಡತಿ ದಾರಿ ತಪ್ಪಿದ್ರೆ ಸಾಕು. ನನ್ನನ್ನು ದಾರಿ ತಪ್ಪಿಸ್ಬೇಡಿ. ನೀವೇನು ಈಗ ದಾರಿ ತಪ್ತಾ ಇಲ್ಲ, ನೀವು ದಾರಿ ತಪ್ಪಿದ ಮಗನಾಗಿ ಶಾನೆ ದಿನ ಆಗದೆ. ಮಾತಾಡ್ಬೇಡ, ಮಾತಾಡ್ಬೇಡಂದ್ರೆ ಮಧು, ನೀನು ಹೇಳು, ನಿಮ್ಮಿಬ್ರು ಮಧ್ಯೆ ಏನ್ ನಡೀತಾ ಇದೆ? ನೀನ್ ಯಾಕೆ ಇವ್ರನ್ನ ಮಾತು ಕೇಳ್ತಾ ಇದ್ಯಾ? ಕುಡ್ಕೊಂಡ್ ಬಂದು ಏನೇನೋ ಮಾತಾಡ್ತಿದ್ದೀರಾ? ನಿಮಗ್ ನಾಚಿಕೆ ಆಗಲ್ವಾ? ನಾಚಿಕೆ ಬಿಟ್ಟು 4 ವರ್ಷ ಆಯ್ತು. ನನಗಿವತ್ತು ಸತ್ಯ ಗೊತ್ತಾಗಬೇಕು. ಕನ್ಸಾಗ ಆಚೆ ಹೋಗಿ ದುಡಿಯಕ್ಕಾಗಲ್ಲ, ಕುಡ್ಕೊಂಡ್ ಬಂದು ಗಲಾಟೆ ಮಾಡ್ತೀರಾ? ಬರೀ ಕುಡಿಯೋದಲ್ಲ, ನೀವು ಹೀಗೆ ಹತ್ರ ಆಗ್ತಾ ಇದ್ರೆ ಒಂದಲ್ಲ ಒಂದಿನ ನಿಮ್ಮಿಬ್ರು ಮುಂದೆ ವಿಷ ಕೂಡ ಸತ್ತೋಗ್ಬಿಡ್ತೀನಿ. ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ. ರಾತ್ರಿ ಕುಡ್ತಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ಮೊದಲು ಇಷ್ಟೊತ್ತು ಕೆಬ್ಬಿಸ್ಬೇಕಾಗಿತ್ತಲ್ಲ, ಕೆಬ್ಬಿಸ್ದೇ ಇಲ್ಲೋದ್ಲು. ಮಧು, ಮಧು, ಮಧು ಎಲ್ಲಿದ್ಯಾ? ಮಧು ಎಲ್ಲಿದ್ಯಾ? ಮಾತಾಡು. ಮತ್ತೆ ನೀವ್ಯಾಕ್ರಿ ಬಂದ್ರಿ? ನಮ್ ನೆಮ್ಮದಿನ ಹಾಳು ಮಾಡಕ್ಕೆ ಬರ್ತೀರಾ? ಓ ಅನೇಪ್ನವ್ರೆ, ನಾವೇನು ನಿಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇಲ್ಲ, ನೀವೇ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊತಾ ಇದ್ದಾರಿ. ಕುಡಿದ್ಬಿಟ್ಟು ಹಂಗೆ ಮಾತಾಡೋದು. ಪಾಪ ಮಧುರ್ ಅವ್ರ ಮೇಲೆ ಅನುಮಾನ ಪಟ್ಟುಬಿಟ್ರಿ. ಜಾನಿಬಾಯಿ, ನೀವು ಯಾರ ಬಗ್ಗೆ ಬೇಕಾದ್ರೆ ಅನುಮಾನ ಪಡಿ, ಆದರೆ ನಿಮಗೋಸ್ಕರ ದುಡಿಯುತ್ತಿರೋ ಮಧುರ ಬಾಬಿ ಮೇಲೆ ಅನುಮಾನ ಪಟ್ಟರೆ ನಿಮ್ಮ ಜೀವಮಾನದಲ್ಲಿ ಉದ್ಧಾರ ಆಗೋದಿಲ್ಲ. ಏನೋ ಹೇಳ್ತಿದ್ಯಾ? ನಾನು ಮಧು ಮೇಲೆ ಅನುಮಾನ ಪಟ್ಟ? ಅಯ್ಯೋ, ನನ್ಗೇನು ಗೊತ್ತಾಗ್ತಿಲ್ವೇ. ಗೊತ್ತಾಗ್ಲಿಕ್ಕೆ ನೀವಾಗಿದ್ರೆ ತಾನೇ. ಇದನ್ನ ನೀವು ಮಾತಾಡಿದಲ್ಲ, ನಿಮ್ಮ ಒಳಗಿರುವ ಪರಮಾತ್ಮ ಮಾತಾಡಿದ್ದು. ದೇವ್ರೆ, ಎಂತ ತಪ್ಪು ಮಾಡ್ಬಿಟ್ಟೆ. ನಾನು ಈ ರೀತಿ ಮಾತಾಡಿದ್ರಿಂದ ಬೇಜಾರು ಮಾಡ್ಕೊಂಡು ಮಧುರ ಮನೆ ಬಿಟ್ಟು ಹೋಗ್ಬಿಟ್ಲಾ, ಅಥವಾ ಬೇರೆ ಏನಾದ್ರು? ಅವ್ರ ಬಗ್ಗೆ ಅಷ್ಟು ಕೆಟ್ಟದಾಗ ಯೋಚನೆ ಮಾಡಬೇಡಿ. ಅವ್ರೇನು ನಿಮ್ಮ ಥರ ಬುದ್ಧಿ ಇಲ್ದಿರೋರಲ್ಲ, ಬದುಕನ್ನ ಹೆಂಗೆ ಎದುರಿಸ್ಬೇಕು ಅಂತ ಗೊತ್ತದೆ. ಗೌಡ್ರೆ, ಮಧು ಎಲ್ಲಿದ್ದಾಳೆ ಅಂತ ಹೇಳಿ ಪ್ಲೀಸ್. ಅಣ್ಣಪ್ಪನವ್ರೆ, ನೀವು ಭಯ ಪಡಬೇಡಿ. ನೀವು ರಾತ್ರಿ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕ ಬೇಜಾರು ಮಾಡ್ಕೊಂಡು ಇನ್ಮೇಲೆ ಎಂಥ ಕಷ್ಟ ಬಂದರೂ ನಾನೇ ಎದುರಿಸ್ತೀನಿ, ಬರೀ ಗ್ರೂಮಿಂಗ್ ಕ್ಲಾಸ್ನ ನಡ್ಸೋರ ಸಾಕಾಗಲ್ಲ ಅಂತ ಒತ್ತರನೇ ಎದ್ದು ಸ್ಕೂಲ್ ಐಕೊಳಕ್ಕೆ ಪಾಠ ಹೇಳ್ಕೊಡಕ್ಕೆ ಹೋಗಾರೆ. ಇನ್ಮೇಲೆ ಓವರ್ ಟೈಮ್ ಕೆಲಸ ಮಾಡಿ ನಿಮ್ಮನ್ನು ಸಾಕಿರಂತೆ. ಅದಕ್ಕೆ ಅವಳು ನನಗೆ ಇಷ್ಟ ಆಗೋದು. ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ನಾನು ಕಷ್ಟಪಡಬಾರ್ದು ಅಂತ ಅವಳು ಕಷ್ಟಪಟ್ಟು ದುಡಿತಾಳೆ. ಇಂಥ ಹೆಂಡತಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?